ಪಾತ್ರೆಯು ತುಂಬುತ್ತಾ ಬರುವುದು. ಯಾಗವಾದ ಮಾನುಷ್ಯ ಗಂಗಾಯ ಕಾಷ್ಟಕ ಕಾವ್ಯದಿಶಿ ಸಹಸ್ರಾಣಿ ಸರ್ವ ಎಂಬಂತೆ ಭಕ್ತಕ ನಿನ್ನ ಹೆಂಡಂದ್ರ ಮಾಂಗಲ್ಯ ಸೂತ್ರವನ್ನು ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನ ಫಲವನ್ನು ಮುರಿಯುವುದಕ್ಕೆ ನೀರನಿಗೆ ಸಾಧ್ಯವಿದೆ. ಹಿಂದಕ್ಕೆ ತೊಲಗುವುದು ಆತ್ಮ. ನನ್ನಾತೆಯೋ ಪರಿಸಬೇಕಾಗಿದೆ. ಮಹಾಪುರುಷಾರಿ ಎಂದರಿಂದ ಈ ಮಹಾಯುದ್ಧದ ಹೋಮವು ಪೂರ್ತಿಯಾಗಬೇಕು. ಅಂದಮೇಲೆ ಅಂತಹ ಕೆಟ್ಟ ಕಾಯಿಗಳು ನಿಂದಲಿಲ್ಲ. ಆದ್ದರಿಂದ ಯುದ್ಧದ ಆಸೆ ಬಿಟ್ಟು ನನಗೆ ಸಾಕು ಮಾಡುವ ವಾಕ್ಚರ್ಯಲ್ಲಿ ಆದಿ ದೇವತೆಯ ಆರ್ಭಟಕ್ಕೆ ಬ್ರಹ್ಮಾಂಡ ಬಾಂಡವೇ ಅದುರೆ ಅಲ್ಲೋಲ ಕಲ್ಲೋಲವಾಗುವುದು. ಕಾಳಗದ ಕಾಳುಚ್ಚನ್ನು ವರ್ತಿಸುವ ಉದಾತ್ಮಿಯಲ್ಲಿ ಅಸಂಖ್ಯ ದಾನವರ ಜೀವಗಳನ್ನು ಆಹುತಿ ಕೊಡದೆ ಬೆಳೆದು ಈ ಭಾರತಾಂಗನೆಯರ ಬಾಳ ನೇತ್ರದಲ್ಲಿ ಧರಿಸಿಕೊಳ್ಳುವ ಕುಂಕುಮ ತಿಲಕವು ಹೃದಯದ ರಕ್ತದ ಬೊಟ್ಟೆಂಬುದನ್ನು ಪ್ರತಿಬಿಂಬಿಸದೆ ಬೆಳೆದು ಕುಟಿಲಾತ್ಮಕವಾದ ಹೆಂಗತಿ ಸ್ವಂತ ಶಕ್ತಿಗಳೊಳಗೂಡಿದ ನನ್ನ ಮುಂದೆ ನಿನ್ನ ಶಸ್ತ್ರ ಕಾಯವು ಮೂಡಿಸಬಲ್ಲೆಯ ಅಮೋಘ ಪರಾಕ್ರಮಿಯಾದ ಚಂಡಾಸುರನನ್ನು ಮಾಡಿದವರ ಸುಗ್ರೀವಾತ್ಮನೆಯಿಂದ ಭಾವಿಸಿದೆಯಾ? ಈ ಮೂರ್ತಿಗಳ ರಕ್ತವನ್ನು ಅಮೃತದಂತೆ ಘಟಘಟನೆ ಕುಡಿಯಲು ರಕ್ತ ವಿಧಾನದಲ್ಲಿ ಪ್ರತಿಜ್ಞೆ ಮಾಡಿ ಬಂದಿವೆ. ಕೆಲವೋ ಚಂಡನಿ ನಿನ್ನ ಬಿರುನುಡಿಯ ಬಿರುಗಾಳಿಯಿಂದ ಈ ಅಂಬಿಕೆಯ ದೇಹವು ಚಡಪಡಿಸುತ್ತಿರುವುದು. ನಿನ್ನ ವಕ್ಷಸ್ಥಳವು ಕರುಳುಗಳ ಮಾಲೆಯನ್ನು ನನ್ನ ಕೋಳೆಯಲ್ಲಿ ಹಾಕಿ ಕುಡಿಯುತ್ತಿರುವ ನಿನ್ನ ರಕ್ತದಲ್ಲಿ ನಿಮ್ಮ ಮಾನವ ಬಲವನ್ನೇ ತೊಳೆಯುವೆನು. ಬೇಡ, ಸುಮ್ಮನೆ ನನ್ನ ಮಾತನ್ನು ಕೇಳಿ ಪದಾಂತ ಅದನ್ನೇ ನಿನ್ನ ಕೆಟ್ಟ ಪ್ರಾಣವು ನನ್ನಲ್ಲಿ ಕದಿಸಬೇಡ. ದಾನವೀರರು ಎಂದುಗಳ ನನ್ನರಿಂದ ಪರಾಯಣವಾದ ನಿನ್ನ ನಿಮಿಷಾರ್ಥದಲ್ಲಿ ನಿನ್ನ ಮತ್ತೆ ಗರ್ಭದಲ್ಲಿ ಗುರುಕರಿಸಿದ ಘೋರ ಕವಿ ನಿನ್ನ ರಕ್ತಕದನವೇ ಮಾರಿಗೆ ತೊಡಕೊಡುತ್ತಿರುವುದು. ನೋಡು, ನಿನ್ನ ಮರಣದ ಚಿತ್ರವನ್ನು ಚಿತ್ರಿಸಲು ಬೇಕಾಗುವ ಬಣ್ಣವನ್ನು ಕಲಿಸುವುದಕ್ಕೆ ಸಪ್ತ ಸಾಗರಗಳ ನೀರಿನ ರಾಶಿಯೇ ಸಾಕಾರದು. ಈ ನಯನೋತ್ಸವವು ಭಾರತ ಪುತ್ರರ ಎದೆಗನ್ನಡಿಯಲ್ಲಿ ಪ್ರತಿಬಿಂಬಿತವಾಗಲಿ. ನಿನ್ನ ಸಹಸ್ರವನ್ನೆಂದೇ ವರ್ಣಿಸುತ್ತಿರುವೆಯಾ? ಹಾಗಾದರೆ ನೋಡು, ಈ ಗತಂಗದ ಪ್ರಚಂಡ